ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ಒಂದ್ ಕಡೆ ಖುಷಿ ಆಗ್ತಾ ಇದೆ ಮೇಡಮ್ ಸನ್ಮಾನ ಟೈಗರ್ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ತುಂಬಾನೇ ಹರಿದಾಡ್ತಿದೆ ಸರ್ ನಿಮ್ಮ ಹೆಸರು ಇತ್ತೀಚಿನ ದಿನಗಳಲ್ಲಿ. ಸ್ವಲ್ಪ ಮೊನ್ನೆ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಪ್ರಜಾಕೀಯ ಅನ್ನೋದು ಕೂಡ ಅಲ್ಲೇ ಒಂದು 8 ವರ್ಷದಿಂದ ಬರ್ತಾ ಇದೆ. ಬಟ್ ಈಗ 1 ವರ್ಷ ಮುಂಚೆ ಇನ್ನೊಂದು ವರ್ಷ ಎಲೆಕ್ಷನ್ ಇದೆ 2028ಕ್ಕೆ. ಪ್ರಜಾಕೀಯ ಅನ್ನೋದು ಮುಂದೊಂದು ದಿನ ಯಾವ ತರ ನಡೀತಾ ಇದೆ ಸರ್ ಕರ್ನಾಟಕದಲ್ಲಿ? ಇಲ್ಲ, ಅದ್ರ ಬಾಡಿಗೆ ಅದಾಗ್ತಾ ಇದೆ, ಮಾಡೋರು ಮಾಡ್ತಿದ್ದಾರೆ. ಯಾರ್ಯಾರ ಒಂದು ಹೊಸತನ, ಒಂದು ನಿಜವಾದ ಒಂದು ಬದಲಾವಣೆ ಬಯಸಿರೋರೆಲ್ಲ ತುಂಬಾ ಜನ ಮಾಡ್ತಿದ್ದಾರೆ. ಬಟ್ ಏನಂದ್ರೆ ನನಗನ್ಸಿದ್ದೇನಂದ್ರೆ ತುಂಬಾ ಜನಕ್ಕೆ ಇದು ಆಸೆ ಇದೆ ಬೇಗ ಆಗ್ಬೇಕು ಅಂತ. ನಾನ್ ನೋಡಿರೋ ಪ್ರಕಾರ ಎಲ್ಲರಿಗೂ ಗೊತ್ತಿದೆ ಪ್ರಜಾಕೀಯ, ಎಲ್ಲರಿಗೂ ಆಗ್ಬೇಕು ಅಂತಿದೆ, ಎಲ್ಲರಿಗೂ ಈ ವಿಚಾರಗಳು ಗೊತ್ತಿದೆ. ಬಟ್ ಏನಂದ್ರೆ ನಾನೊಂದು ಇನಿಷಿಯೇಟಿವ್ ತಗೊಂತಿಲ್ಲ. ಅಲ್ಲಿ ಒಂದೇ ಕಡೆ ಅನಿಸ್ತಾರೆ ನನಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ನನಗೆ ಗೊತ್ತಾಯ್ತು, ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾನೊಂದು 4 ಜನಕ್ಕೆ ಹೇಳ್ಬೇಕು ಅನ್ನೋದೊಂದು ಆ ಜವಾಬ್ದಾರಿ ಬಂದ್ಬಿಟ್ರೆ ಖಂಡಿತ ಅದ್ಭುತವಾದ ಬದಲಾವಣೆ ಆಗುತ್ತೆ. ಉಪಿ ಸರ್, ವಿಜಯ್ ಅವರು ಗೆದ್ದಾದ ಮೇಲೆ ಕನ್ನಡ ಚಿತ್ರರಂಗದಲ್ಲೂ ಒಂದು ಕೂಗು ಜಾಸ್ತಿ ಆಗ್ತದೆ. ನಿಮ್ಮ ಕಿವಿಗೂ ಬಿದ್ದಿರ್ಬೋದು. ನಮ್ಮ ಕನ್ನಡದ ನಟರಿಗೂ ಈ ತಾಕತ್ತಿದೆ, ಮಾಡಬಹುದು ಅನ್ನುವಂತ ಒಂದು ಕೂಗು. ಅದಕ್ಕೆ ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್? ಇಲ್ಲ, ಎಲ್ಲರಿಗೂ ತಾಕತ್ತಿದೆ. ತಾಕತ್ ಪ್ರಶ್ನೆ ಬಂದ್ರೆ ಆತರ ಅಲ್ಲ. ನಾವು ಅಲ್ಲವರು ಗೆದ್ದಿದ್ದಾರೆ, ಅವರು ಇದಾಗಿದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಮಾಡ್ಬೇಕು ಆತರ ಯೋಚನೆ ಮಾಡಬಾರ್ದು. ಖಂಡಿತ ಆತರ ಎಷ್ಟೋ ಜನ ಕಲಾವಿದರುಗಳು ಏನೋ ರಾಜಕೀಯ ರಂಗದಲ್ಲಿ ಬಂದು ಸಕ್ಸಸ್ಫುಲ್ ಆಗಿದ್ದಾರೆ. ರಾಜಕೀಯ ರಂಗದಲ್ಲಿ ಅವ್ರದ್ದು ಕೊಡುಗೆಗಳಿದ್ದಾವೆ. ಆತರ ಇಲ್ಲ, ಆತರ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಅದೇ ಹೇಳಿದ್ದು ಏನ್ ಹೇಳಿ, ಆತರಕ್ಕೆ ಪ್ರಶ್ನೆಗೆ ಇಷ್ಟು ಹೇಳ್ಬೋದು. ಬಂದಿದ್ದಾರೆ, ಮುಂದೆನೂ ಬರ್ಬೋದು, ಗೊತ್ತಿಲ್ಲ. ಸರ್, ಟಿವಿಕೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿ ಅವರು ಶುರು ಮಾಡಿದ್ದು 2 ವರ್ಷ ಆಯ್ತು. ಈ 2 ವರ್ಷದಲ್ಲಿ ನೀವೊಬ್ಬ ನಾಗರಿಕರಾಗೆ ಹೇಳಿ ಏನೇನು ವರ್ಕ್ ಆಗಿರ್ಬೋದು ಅಂತ? ಅಂದ್ರೆ ಈಗ ರಿಸಲ್ಟ್ ಅಲ್ಲಿ ಯಾವ ರೀತಿ ವರ್ಕ್ ಆಯ್ತು ಅದು ಅಂತ, ಟಿವಿಕೆಯ ಐಡಿಯಾಲಜಿಗಳು? ಅಲ್ಲ, ಅದು ಗೊತ್ತಿಲ್ಲ. ನಾನ್ ತಮಿಳ್ನಾಡಲ್ಲಿಲ್ಲ, ನನಗೆ ಅವ್ರು ಏನೇನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಏನ್ ಹೇಳಿ, ಈಗ ಏನ್ ಸೀಟ್ ಬಂದಿದೆ, ಚೆನ್ನಾಗಾಗಿದೆ, ಅವ್ರು ಇದಾಗಿದ್ದಾರೆ ಅನ್ನೋಷ್ಟು ಗೊತ್ತು ನನಗಷ್ಟೇ. ಸರ್, ನೇಪಾಳದಲ್ಲಿ ಕ್ರಾಂತಿ ಉಂಟಾಯ್ತು ಜಂಜಿಯರ್ದು, ಈಗ ತಮಿಳ್ನಾಡಲ್ಲಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕರ್ನಾಟಕ ಖಂಡಿತ ಆಲ್ ಓವರ್ ಇಂಡಿಯಾ ಆಗತ್ತಿದ್ದು. ಆಲ್ ಓವರ್ ಇಂಡಿಯಾ ಆಗತ್ತೆ. ಜನ ಬಯಸ್ತಿದ್ದಾರೆ ಒಂದು ಬದಲಾವಣೆನ. ಆ ಬದಲಾವಣೆ ಸಂಪೂರ್ಣವಾಗಿ ಬದಲಾವಣೆ ಆಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಅಂದ್ರೆ ಆ ಬದಲಾವಣೆ ಜಸ್ಟ್ ಬರೀ ಪಾರ್ಟಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ, ಅದಾಗಿದೆ, ತುಂಬಾ ಸತಿ ಆಗಿದೆ ಇದುವರೆಗೂ. ವ್ಯಕ್ತಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ ಅಂತ ಬಯಸಿದ್ದಾರೆ, ಅದು ಆಗಿದೆ, ಈಗಲೂ ಆಗ್ತಾ ಇದೆ. ನಾನು ಹೇಳಿದ್ದು ವಿಚಾರಗಳಿಗೆ ಓಟ್ ಹಾಕುವಂತ ಒಂದು ಬಂದ್ಬಿಟ್ಟ ಅಂದ್ರೆ ಅದು ನಿಜವಾದ ಅಲ್ಟಿಮೇಟ್ ಬದಲಾವಣೆ ಆಗುತ್ತೆ. ಖಂಡಿತ ಅದನ್ನ ಬಯಸ್ತಾ ಇದ್ದೀನಿ ಅಷ್ಟೇ. ಸರ್, ದಾವಣಗೆರೆಗೆ ನಾನು ಒಂದು ಟೈಮು ಬೈಲೆಕ್ಷನ್ಗೆ ಗ್ರೌಂಡ್ ರಿಪೋರ್ಟ್ ಹೋಗಿದ್ದೆ. ಇಲ್ಲೊಂದು ಗ್ರಾಮಸ್ಥರು ಕೇಳಿದೆ, ಪ್ರಜಾಕೀಯ ಅದೇನಿಲ್ಲ, ಉಪೇಂದ್ರ ಸರ್ ಬರಲ್ಲ ನಮಗೆ, ಉಪೇಂದ್ರ ಸರ್ ನಮ್ಗೆ ಗ್ರೌಂಡ್ ಬರಲ್ಲ. ಅದೇ ಸರ್ ಪ್ರಜಾಕೀಯ ಇಲ್ಲ, ಆಗಲ್ಲ. ಇದು ಜನಗಳ ಪಕ್ಷ ಅಂದ್ರ ಮೇಲೆ ಪ್ರಜೆಗಳು ಮಾಡ್ಬೇಕು ಅಂದಾಗ ಇಲ್ಲಿ ನಾನು ಅನ್ಕೊಂಡೆ ನಿಜವಾಗ್ಲೂ ಪ್ರಜೆಗಳೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂತ. ಖಂಡಿತ ಆಗೋರು ಆಗ್ತಿದ್ದಾರೆ. ಬಟ್ ಏನಂದ್ರೆ ಹಳೆ ಮೈಂಡ್ ಸೆಟ್ ಇದೆಯಲ್ಲ, ಉಪೇಂದ್ರ ಅವ್ರು ಹೇಳ್ಬಿಟ್ಟು ಅವ್ರು ಮಾಡ್ಬೇಕ್ರಿ, ಅವರೇ ಮಾಡದೆ ಇನ್ನೂ ಬೇರೆಯವ್ರಿಗೆ ಹೇಳ್ತಾರ ಅವರು ಅಂತ. ನಾನು ಹಂಗೆ ಹೇಳ್ತಿಲ್ಲ ನಾನು ಯಾರಿಗೂ. ಅವ್ರು ಯಾರೋ ಒಬ್ರು ಚೆನ್ನಾಗಿ ವಿಡಿಯೋ ಮಾಡಿದ್ರು. ಅಲ್ಲ ರೀ, ಅವ್ರು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿಮ್ಗೆ. ಅವ್ರ ಕೆಲಸ ಅವ್ರು ಮಾಡ್ತಾರ್ರಿ, ನಮ್ ಕೆಲಸ ನಾವು ಮಾಡ್ಬೇಕಿಲ್ಲ ಯುವಕರು. ಓಕೆ, ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ, ಎಷ್ಟೋ ಏನೇನೋಕೋ ನಾವು ಟೈಮ್ ಮಾಡ್ತೀವಿ. 1-2 ನಿಮಿಷ 1-2 ಲೈನ್ ಓದ್ಬಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಾಗ್ಲಿ, ಅದ್ರ ಬಗ್ಗೆ 4 ಜನಕ್ಕೆ ಹೇಳೋದಾಗ್ಲಿ, ಆತರ ಆದ್ರೆ ಅದ್ಭುತವಾದ ಬದಲಾವಣೆ ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೋ ಒಬ್ಬ ಬಂದು ನಮ್ಮನ್ನ ಚೇಂಜ್ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಕೂತಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೆ ಚೇಂಜ್ ಮಾಡೋದಕ್ಕೆ ಅಂತ. ನಿಮ್ಗೆ ಬರೀ ಆ ಪೋಸ್ಟ್ ಚೇಂಜ್ ಆಗ್ಬೇಕು ಅಂದ್ರೆ, ಅಥವಾ ಒಂದು ಪಾರ್ಟಿ ಚೇಂಜ್ ಆಗ್ಬೇಕು ಅಂದ್ರೆ ಖಂಡಿತ ಅದಾಗ್ಬೋದು, ಇಲ್ಲೂ ಕೂಡ ಆಗ್ಬೋದು. ಬಟ್ ಅದ್ರ ನೆಕ್ಸ್ಟ್ ಆಗುವಂತದ್ದಿಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಖಂಡಿತ ಆಗತ್ತೆ. ಏನ್ ಹೇಳಿ, ಆ ಯುವಕರಲ್ಲಿ ಅದು ಬಂದ್ಬಿಟ್ರೆ ಒಂದು ಬದಲಾವಣೆ ಬೇಕು, ಈ ತರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನ. ಸರ್, ಇನ್ನು 1 ವರ್ಷ ಇದೆ, ಇಲ್ಲೂ ಕೂಡ ವಿಧಾನಸಭಾ 2028. ಪ್ರಜಾಕೀಯದಿಂದ ಜನ ಇನ್ನೂ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಕಂದ್ರೆ ವಿಜಯ್ ಅವರು ಅಷ್ಟು ಬೇಗ ಅಲೆ ಸೃಷ್ಟಿ ಮಾಡೋದು, ನೀವು ಪ್ರಜಾಕೀಯದ ಯಾವ ತರ ಏನ್ ಮಾಡ್ತೀವಿ? ಯಾಕಂದ್ರೆ ಅಲ್ಲ, ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡೋ, ಅದು ಬದಲು ಪ್ರಜಾಕೀಯಕ್ಕೆ ನಾವ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಟ್ರೆ, ನಾನು 4 ಜನ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರ್ತು ಬಿಡಬಾರ್ದು ಇದನ್ನ. ಉಪೇಂದ್ರ ಅವ್ರ ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ. ಖಂಡಿತ ನಾನ್ ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಲ್ಲಾ ಚಾನಲ್ ಹತ್ರ ಕುತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆಪ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಗ್ರೌಂಡ್ ಗಿಳಿಬೇಕಾ, ಅದನ್ನೂ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ. ಸಣ್ಣದಾಗಿ ನೀವು ಕೂಡ ಇದನ್ನ 4 ಜನಕ್ಕೆ ಹೇಳ್ಬೇಕು. ಯಾಕಂದ್ರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅನ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಜರ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ತರದ ವಿಚಾರಗಳು ಹಿಂಗ್ ಬರ್ಬೇಕು ನಮ್ಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ ಹೇಳೋದ್ ಬೇಕಾಗಿಲ್ಲ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ಸರ್, ರಾಜಕೀಯದಲ್ಲಿ ಪ್ರಣಾಳಿಕೆ ಬೇಕಾ ಅಥವಾ
ರಾಜಕೀಯದ ಪ್ರಣಾಳಿಕೆ ಬೇಕಾ, ಅಭಿವೃದ್ಧಿ ಬೇಕಾ, ಬದಲಾವಣೆ ಬೇಕಾ ಅನ್ನೋದು ಕೂಡ ಆಗ್ತಿದೆ. ಇತ್ತೀಚಿನ ನೋಡಿದ್ರೆ ಫ್ಲೆಕ್ಸ್ ಬ್ಯಾನರ್ ಗಲಾಟೆಗಳಾಗಿರ್ಬೋದು, ಕೆಲವು ನಾನು ಚಿನ್ನ ಕೊಡ್ತೀನಿ, ಒಡವೆ ಕೊಡ್ತೀನಿ, ಫ್ರೀ ಬಗ್ಗೆ ಕೊಡ್ತೀನಿ, ಆ ಬಗ್ಗೆ ಕೊಡ್ತೀನಿ ಅನ್ನೋ ತರ ಇರ್ಬೋದು. ಈ ವಿಚಾರ ಅಂತವ್ರೆ ನಿಮ್ಮ ಐಡಿಯಾಲಜಿ ಯಾವ ತರ ಇರ್ಬೋದು ಸರ್ ಜನರಿಗೋಸ್ಕರ ಅನ್ನೋದು? ಅಲ್ಲ, ಅದೇ ಹೇಳದ್ನಲ್ಲ, ನಿಮ್ಗೆ ಅದು ಬೇಕು ಅಂದ್ರೆ ಅದು ನಡೀತಾನೆ ಇದೆ. ನಾನು ಹೇಳೋದು ನಿಮಗೆ, ನೋಡಪ್ಪ, ನೀನ್ ನನ್ ದುಡ್ಡು ಕೊಡು, ನಾನು ನಿಮ್ಗೇನೋ ಕೊಡ್ತೀನಿ ಅನ್ನೋದು ಬೇರೆ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೇನೋ ಕೊಡ್ತೀನಿ ನಿಮ್ಗೆ ಅನ್ನೋದು ಒಂದು. ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನ್ ಬೇಕು ಕೇಳಿ, ನೀವೇ ಕೇಳಿ. ಆಕ್ಚುಲಿ ನಾನೇನ್ ಕೊಡ್ತೀನಿ ಅನ್ನೋದಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲಾ ವಿಷಯಗಳು ಇದರಲ್ಲಿದೆ. ಆಕ್ಚುಲಿ ಆ ತರದ್ದು ಒಂದು ವಿಷಯ ಇದು. ಸರ್, ನೀವು ಶುರು ಮಾಡಿದಾಗ 2017-18ರಲ್ಲಿ ಒಂದು ಹಾರ್ಡ್ ಕೋರ್ ಕ್ರಿಟಿಸಿಸಮ್ ನ ಫೇಸ್ ಮಾಡಿದ್ರಿ ನೀವು ಪ್ರಜಾಕೀಯದ ವಿಚಾರವಾಗಿ. ಸಿನಿಮಾದವರು ರಾಜಕೀಯಕ್ಕೆ ಸೆಟ್ ಆಗಲ್ಲ ಅನ್ನುವಂತ ಒಂದು ಮೇಲಲೆಯ ಕಮೆಂಟ್ಗಳು, ಅದನ್ನ ಕೆಲಸದ ಮೂಲಕನೇ ನಾವು ತೋರ್ಸೋಣ ಅಂತಾನು ತುಂಬಾ ದಿನ ನೀವು ಕೆಲಸ ಮಾಡಿದೀರಾ. ವಿಜಯ್ ದಳಪತಿಯವರ ಗೆಲುವು ಆ ಒಂದು ಟೀಕೆಗಳನ್ನ ಇನ್ನು ಮುಂದೆ ಬ್ಯಾಕ್ವರ್ಡ್ ಮಾಡಬಹುದಾ? ಏನಕ್ಕೆ ಸಿನಿಮಾದವರು ಕೂಡ ರಾಜಕೀಯದಲ್ಲಿ ಕೆಲಸ ಮಾಡಬಹುದು? ಇಲ್ಲ, ಮಾಡಿದಾರಲ್ಲ ಇವ್ರೆ. ನೀವೆಲ್ಲ ಈಗ ನೋಡ್ತಿದ್ದೀರಾ. ನಾನು ಹೇಳದ್ನಲ್ಲ, ಎನ್ ಟಿ ರಾಮರಾವ್ ಅವ್ರು ಅವಾಗ್ಲೇ ಸಿಎಂ ಆದ್ರು. ಓಕೆನಾ? ತುಂಬಾ ಜನ ಸಕ್ರಿಯವಾಗಿ ಏನೋ ರಾಜಕೀಯ ರಂಗಕ್ಕೆ ಬಂದು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇದು ತುಂಬಾ ಹೊಸದಲ್ಲ, ಇದು ನಿಮ್ಗೆಲ್ಲ ಹೊಸದನ್ಸಿರ್ಬೋದು, ಖಂಡಿತ ಆಗಿದೆ ಆ ತರ. ಎಲ್ಲರಿಗೂ ಅವಕಾಶ ಇದೆ. ನಾನು ಹೇಳಿದ್ ಬರೀ ಸಿನಿಮಾ ಸ್ಟಾರ್ಗಳು ಅಂತಲ್ಲ. ನನ್ನ ಆಸೆ ಏನ್ ಗೊತ್ತಾ, ನೀವು ಕೂತಿದ್ದೀರಲ್ಲ, ನೀವು ಬಂದು ನಿಂತ್ಕೊಂಡ್ರು ಕೂಡ ಜನ ಓಟ್ ಹಾಕ್ಬೇಕು, ಆತರ ಒಂದು ಪರಿಸ್ಥಿತಿ ಬರಬೇಕು ಅಂತ. ಉಪೇಂದ್ರನ್ ಜೊತೆ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಹಾಕ್ಬಾರ್ದು ಜನ, ಅರ್ಥ ಆಯ್ತಾ? ನಿಮ್ಮ ವಿಚಾರಗಳಿಗೆ, ನಿಮ್ಮ ಇದಕ್ಕೆ ಓಟ್ ಹಾಕುವಂತ ಪರಿಸ್ಥಿತಿ ಬೇಕು. ಆತರ ಒಂದು ಸಿಸ್ಟಮ್ ಬರಬೇಕು ಅಂತ ಆಸೆ ಅಷ್ಟೇ. ಸರ್, ಇಲ್ಲ ಒಂದ್ ಕಡೆ ಒಬ್ಬ ರಾಜಕಾರಣಿಯವರ ಪ್ರತಿಷ್ಠಿತ ವೇದಿಕೆ ಹಂಚ್ಕೊಂತೀರಾ ನೀವು. ನಾವು ಕೆಲವೊಂದು ವಿಚಾರ ಸೋಷಿಯಲ್ ಮೀಡಿಯಾ ನಮಗೋಸ್ಕರ ಆ ಕಮೆಂಟ್ಕೊಂಡು ನಮಗೋಸ್ಕರ ಬೇಜಾರಾಗುತ್ತೆ. ಎಲ್ಲೋ ಉಪೇಂದ್ರ ಪ್ರಜಾಕೀಯ ಮರ್ಜಾ ಬಿಟ್ರೆ ರಾಜಕೀಯ ಜೊತೆ ಅವ್ರನ್ನ ಹೊಗಳುತ್ತಾರೆ ನೋಡಿ. ಅದೇನು ನೀವು ಎಷ್ಟು ನನ್ನ ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅನ್ಕೊಂಡ್ಬಿಟ್ಟಿದ್ದೀರಾ. ಉಪೇಂದ್ರಂದು ಪರ್ಸನಲ್ ಜೀವನ ಇದೆ, ನನಗೆ ಫ್ರೆಂಡ್ಸ್ಗಳಿದ್ದಾರೆ, ನಾನು ಯಾರ ಜೊತೆ ಫೋಟೋ ತೆಗೆಸ್ಕೊಂತೀನಿ, ಯಾವ್ದೋ ಪ್ರೋಗ್ರಾಮ್ ಕರೆದ್ರೆ ಮಾತಾಡ್ತೀನಿ, ಯಾರ್ದೋ ಮನೆಗೆ ಊಟಕ್ಕೆ ಹೋಗ್ತೀನಿ. ಅದಕ್ಕೂ ಇದಕ್ಕೆ ಯಾಕೆ ಸಂಬಂಧ? ನಾನು ಹೇಳಿದ್ದು ಇದು ಬೇರೆ, ಅದು ಬೇರೆ ಅಲ್ವಾ? ಅದಕ್ಕೆ ಇದಕ್ಕೆ ಯಾಕೆ ಸಂಬಂಧ ತರ್ತೀರಾ? ರಾಜಕೀಯ ವಿಚಾರದಲ್ಲಿ ಸ್ಯಾಂಡಲ್ವುಡ್ ಅಲ್ಲೂ ನಮಗೆ ವಿಜಯ ತರನ ಎಲ್ಲೋ ಲೀಡರ್ಶಿಪ್ ಎಲ್ಲ ಕಡಿಮೆ ಇದೆಯಾ ಅನ್ಸುತ್ತೆ. ಲೀಡರ್ಶಿಪ್ ಹುಡುಕಿ ಸಿಗ್ತಾರೆ, ನಿಮ್ಗೆ ಸಿಗ್ತಾರೆ, ಸ್ಯಾಂಡಲ್ವುಡ್ ಅಲ್ಲೂ ಸಿಗ್ತಾರೆ. ಹುಡುಕಿ ಒಬ್ಬ ನಾಯಕನ್ ತನ್ನಿ. ಸರ್, ನಿಮ್ಮ ಹೆಸರು ಜನ ಓಡಾಡ್ತಿದೆ ಅಲ್ಲ ಬಿಡಿ, ನಾನು ಹೇಳಿದ್ದೀನಲ್ಲ, ನಾನು ಆಕ್ಚುಲಿ ನಾನು ಬೇರೆ ದಾರಿಲಿ ಇದ್ದೀನಿ. ನಿಮ್ಗೆ ಆತರ ಒಬ್ಬ ನಾಯಕ ಬೇಕು ಅಂದ್ರೆ ಖಂಡಿತ ಸಿಗ್ತಾನೆ, ತನ್ನಿ, ಬದಲಾವಣೆ ತನ್ನಿ. ಓಕೆ ಸರ್, ಒಂದು ಸಮಯದಲ್ಲಿ ಬಿಜೆಪಿ ಕೂಡ ಹೊಸ ಪಕ್ಷವಾಗಿ ಇತ್ತು ಭಾರತಕ್ಕೆ. ಅದಾದ್ಮೇಲೆ ಅದು ಆಡಳಿತಕ್ಕೆ ಬರುತ್ತೆ, ಏನೆಲ್ಲ ಮಾಡಿದೆ ನೋಡಿದೀವಿ. ಪ್ರಜಾಕೀಯದಿಂದ ಆಗುವಂತ ಮ್ಯಾಜಿಕ್ ಹೇಗಿರ್ಬೋದು ಸರ್ ಮುಂದಿನ ಅಸೆಂಬ್ಲಿ ಎಲೆಕ್ಷನ್? ಆ ಮ್ಯಾಜಿಕ್ ನೀವು ಮಾಡ್ಬೇಕು ಇವ್ರೆ, ಖಂಡಿತ. ನಾನು ಹೇಳ್ತೀನಿ, ಮ್ಯಾಜಿಕ್ ಆಗತ್ತೆ. ನಾನು ಹೇಳಿದ್ದು, ನನಗೆ ಕೆಲಸ ಕೊಟ್ರ ಮೇಲೆ ತಾನೇ ನನ್ನಿಂದ ಏನೋ ನೀವು ಹೇಳ್ಬೇಕು. ನಾನು ಹಿಂಗ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ನನಗೆ ಕೆಲಸ ಕೊಟ್ರೆ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಅದಕ್ ಮುಂಚೆನೆ ಏನ್ ಮ್ಯಾಜಿಕ್ ಅಂದ್ರೆ ಫಸ್ಟ್ ನೀವು ಮ್ಯಾಜಿಕ್ ಮಾಡಿ ಒಂದು ಬದಲಾವಣೆ ತನ್ನಿ. ಆಗಲ್ಲೇನ್ರಿ? ಕೊನೆಯದಾಗಿ, ಈಗ ದಳಪತಿಯವರ ಗೆಲುವು ಅಪ್ಪಿಯವರ ಚಿಂತನೆಗಳಲ್ಲಿ ಹೇಗೆ ಸೇರ್ಕೊಂಡಿದೆ? ಅದಕ್ಕೆ ಸಂಬಂಧ ಇಲ್ಲ ಇವ್ರೆ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ನೀವು ಯಾವ್ದೋ ಹೋಲಿಸ್ತಾ ಇದ್ದೀರಾ. ಖಂಡಿತ ಅವ್ರ ಗೆಲುವು ಸಂತೋಷ. ಒಂದು ನಮ್ಗೆ ಯಾವಾಗ್ಲೂ ಹೊಸಬರು ಬಂದಾಗ ಒಂದು ಆಸೆ ಬರುತ್ತೆ. ಆಕ್ಚುಲಿ ಏನ್ ಹೇಳಿ, ಅದು ಒಬ್ಬ ಯಂಗ್ಸ್ಟರ್ ಆತರ ಅವ್ರು ಬಂದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಆಸೆ ಬರುತ್ತೆ. ಖಂಡಿತ ನೋಡೋಣ, ಕಾದ್ ನೋಡೋಣ ಅದ್ರ ಬಗ್ಗೆ ಏನಾಗುತ್ತೆ ಅಂತ. ಸರ್, ನಾಯಕತ್ವ ಕೊರತೆ ಏನೋ ಇದೆಯಾ? ಯಾಕಂದ್ರೆ ಕೆಲವೊಂದು ನನಗೆ ಅರ್ಥ ಆಗ್ತಿಲ್ಲ. ನೀವು ನಾಯಕತ್ವ ಕೊರತೆ ಅಂದ್ರೆ ನಿಮ್ಗೆ ಯಾರೋ ಒಬ್ರು ಬಂದು ಎಲ್ಲ ಬದಲಾವಣೆ ಮಾಡ್ಬಿಡ್ಬೇಕಾ? ಇಲ್ಲ ಸರ್, ಎಲ್ಲ ನಾವು ಬದಲಾವಣೆ ಮಾಡ್ಬೇಕು. ಸ್ವಲ್ಪ ಮಾಡಿ, ನೀವು ಫುಲ್ ಮಾಡಬೇಡಿ. ಏನ್ ಇವಾಗ ಅದೊಂದು ಹೇಳ್ತಾರೆ, ಎಲ್ರು ಸಿಎಂ ಆಗತ್ತೇನ್ರಿ, ಎಲ್ರು MLA ಆಗತ್ತೇನ್ರಿ ಅಂತಾರೆ. ಅದೆಲ್ಲ ಹೇಳ್ತಿರೋದು. ವೋಟರ್ ಆಗಿ ನಿಮ್ದೊಂದು ಜವಾಬ್ದಾರಿ ಇದೆ ಅಲ್ವಾ? ಇಲ್ವಾ ಹೇಳಿ, ಇದೆಯಾ ಇಲ್ವಾ? ಆಧಾರ ಹೇಳಪ್ಪ. ಏನದ್ ಜವಾಬ್ದಾರಿ? ವಿಚಾರಗಳಿಗೆ ಓಟ್ ಹಾಕ್ಬೇಕು ನೀವು. ನಾಳೆ ಇದು ಆಗ್ಲಿಲ್ಲ ಅಂದ್ರೆ ಕೇಳಬೇಕು, ಮಾತಾಡ್ಬೇಕು. ನೀವು ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಇಲ್ಲ, ನಾವು ಯಾವ ವ್ಯಕ್ತಿ ನೋಡಲ್ಲ, ಪಾರ್ಟಿ ನೋಡಲ್ಲ, ನಮ್ಗೆ ಯಾರು ಕೆಲಸ ಮಾಡ್ತಾನೆ, ಯಾವ ತರ ಕೆಲಸ ಮಾಡ್ತೀನಿ, ಅದಕ್ಕೆ ನಾನು ಓಟ್ ಹಾಕ್ತೀನಿ ಅನ್ನೋದು ನಿಮ್ಮೊಳಗ್ ಬರ್ಬೇಕದು. ಪ್ರತಿ ಸತಿ ಸರ್ ನಮ್ಗೊಬ್ಬ ನಾಯಕ ಬೇಕಲ್ಲ ಸರ್, ನೀವೇನ್ ಮಾಡ್ತೀರಾ ಸರ್, ಎಷ್ಟ್ ಸತಿ ಅಂತ ಕೇಳ್ತೀರಾ? ನಾನು 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನೀವ್ ಒಂದ್ ಚೂರು ಮಾಡಲ್ವಾ? ಒಂದು 1% ಅಪ್ಪ, ಅದಷ್ಟೇ. ಒಂದು ವಿಡಿಯೋ ಮಾಡಾಕಿ, ನೋಡ್ರಿ ನಾನು ನಿಮ್ಗೆ ವಿಚಾರಕ್ಕೆ ಓಟ್ ಹಾಕ್ತೀನಿ. ನಾನು ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳ, ಯಾವ ಪಕ್ಷ ಯಾವ ಪಾರ್ಟಿ ನಾನು ನೋಡಲ್ಲ. ನಾನು ನಾಳೆ ಯಾರು ಓಟ್ ಕೇಳಕ್ ಬಂದ್ರೆ ಕೇಳ್ತೀನಿ, ಹಿಂಗ್ ಮಾಡ್ತೀನಪ್ಪ ಕೆಲಸ, ಯಾವ ತರ ಕೆಲಸ ಮಾಡ್ತೀಯ ನೀನು, ನನಗೆ ಈ ತರ ವರದಿ ಒಪ್ಪಿಸ್ತೀಯಾ, ನಾಳೆ ಕೆಲಸ ಸರಿ ಮಾಡಿ ರಿಸೈನ್ ಮಾಡು ಅಂತೀನಿ, ಮಾಡ್ತೀಯ ನೀನು ಅಂತ ಒಬ್ಬೊಬ್ಬ ವೋಟರ್ ಕೇಳ್ಬೇಕು. ನಾನೊಬ್ಬ ಕೇಳಿದ್ರೆ ಆಯ್ತದ ಅದು? ಅಂದ್ರೆ ನಿನ್ ಜೊತೆ ಇವರು ಸೇರ್ಕೊಂತಾರೆ, ಅವರು ಸೇರ್ಕೊಂತಾರೆ, ಒಂದು ಶಕ್ತಿ ಹುಟ್ಟತ್ತವಾಗ. ಅದೇ ಜನ್ಸಿ, ಅದೇ ನಿಮ್ ಯಂಗ್ಸ್ಟರ್ಸ್ ಗಳದಲ್ವಾ?
ಅಲ್ಲೇನ್ರಿ ಅದು ಬರ್ಬೇಕಲ್ವಾ? ಹೌದು ಸರ್. ನಾನು ಸೈಲೆಂಟ್ ಆಗಿ ಇದ್ಬಿಟ್ಟು ನಾನೇನ್ ಕೇಳೋದು, ನೀವು ನಾನೇನ್ ಕೇಳೋದು? ಹಂಗಂದ್ರೆ ಒಬ್ಬ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನ ಮಾಡ್ತಿಲ್ಲ ವಿಡಿಯೋಗಳು, ಮಾಡ್ತಾ ಇದಾರಲ್ವಾ? ಎಷ್ಟೋ ಜನ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ. ಆತರ ಸರ್ ಪ್ರಜಾಕೀಯ ಒಂದು ವಿಚಾರದೊಳಗೆ ಎಷ್ಟೋ ಉಪೇಂದ್ರ ಸರ್ ಬರ್ತಾ ಇಲ್ಲ ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೀನ್ರಿ, ಈಗ ಬರ್ತಾ ಇಲ್ಲ ಅನ್ನೋದು ಕೂಡ ಆ ಜನಗಳಿಗೆ ಏನ್ ಹೇಳ್ತಾರೆ? ಬರ್ತಾ ಇದೀನಿ, ನಾನು ಇದೀನಿ ಇಲ್ಲೇ, ನಾನು ಸಕ್ರಿಯವಾಗಿರ್ತೀನಿ. ನಾಳೆ ನೀವು ಎಲೆಕ್ಷನ್ ನಿಂತ್ಕೊಬೇಕು ಅಂತೀರಾ, ನಿಂತ್ಕೊಂತೀನಿ, ಓಕೆನಾ? ಈಗ್ಲೇ ನಿಂತ್ಕೊಂತೀನಿ, ಓಕೆನಾ? ಅಲ್ಲ, ನಿಂತ್ಕೊಂತೀನಿ ಖಂಡಿತ. ಆ ಸಂದರ್ಭ ನನಗೂ ಅನ್ನಿಸ್ಬೇಕು. ಆಕ್ಚುಲಿ ಏನ್ ಹೇಳಿ, ನನಗೂ ಒಂದು ಅನ್ನಿಸ್ಬೇಕಲ್ವಾ? ಇಲ್ಲಪ್ಪ, ಎಲ್ಲಾರ್ದು ಒಂದು ಎನ್ಕರೇಜ್ಮೆಂಟ್ ಇದೆ ಈ ವಿಚಾರಕ್ಕೆ ಅಂದ್ರೆ ನನಗೂ ಒಂದು ಆಸಕ್ತಿ ಬರುತ್ತೆ. ನಾನ್ ನಿಮ್ಗೋಸ್ಕರ ಕೆಲಸ ಮಾಡಕ್ ಬರ್ತೀನಿ, ನೀವು ನಮ್ಗೆ ಬೆನ್ ತಟ್ಬೇಕು ತಾನೆ. ಬನ್ನಿ ಸರ್, ನಾವೆಲ್ಲ ಇದೀವಿ ಅಂದ್ರೆ ನನಗೂ ಎದ್ ಕೂತ್ಕೊಂತೀನಿ. ನನಗೆ ಈಗ 60 ಆಗ್ತಾ ಬಂತು, ನೀವೆಲ್ಲ 20-25 ವರ್ಷ ಹುಡುಗರು, ನೀವು ಏನೋ ಜೋಶ್ ಕೊಡ್ಬೇಕಾ? ಸರ್ ಬನ್ನಿ ಸರ್, ಎದ್ದೇಳಿ ಸರ್, ಮಾಡಿ ಸರ್ ಅಂತ ನಾನ್ ಮಾತ್ರ ಕೂತಿರ್ತೀನಿ ಸರ್. ಹೆಂಗದು? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.